ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಇವತ್ತಿನ ದಿನ ಏನಪ್ಪಾ ಅಂದ್ರೆ, ಮೊದಲಿಗೆ ನಮ್ಮ ಪರಿಚಯ. ನಾನು ಬಿಜೆಪಿ ಯುವ ಮೋರ್ಚಾ ಆಲೂರು ಕಟ್ಟೆ ಮಂಡಲ ಅಧ್ಯಕ್ಷ ಆಗಿದ್ದೀನಿ. ನನ್ನ ಇಬ್ಬರು ಸ್ನೇಹಿತರು ಕೂಡ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಯುವ ಮೋರ್ಚಕ್ಕೆ. ಇವತ್ತಿನ ದಿನ ಏನು ನಮ್ಮ ಹಾಲಿ ಶಾಸಕರ ಬಗ್ಗೆ ಮಾಜಿ ಶಾಸಕರಂತ ಎಚ್ ಎಂ ವಿಶ್ವಣ್ಣನವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಒಂದು ಪತ್ರಿಕಾ ಸಭೆಯನ್ನು ಕರೆದು ಮಾಧ್ಯಮ ಮಿತ್ರರ ಹತ್ರ ನಮ್ಮ ವಿಚಾರಗಳ ಬಗ್ಗೆ ಹಂಚ್ಕೊತಾ ಇದ್ದೀವಿ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತಹ ದಲಿತ ಯುವ ಶಾಸಕರು, ನಿಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಅವರು ಯಾವ ಕೆಳ ಹಂತದಿಂದ ಬಂದಂತ ಶಾಸಕರು, ನಮ್ಮ ಒಡನಾಟ ಇರುವಂತ ಶಾಸಕರು, ಕ್ಷೇತ್ರದ ಕಟ್ಟ ಕಡೆಯ ಪ್ರಜೆಗಳ ಜೊತೆನೂ ಕಟ್ಟ ಕಡೆಯ ಗ್ರಾಮವನ್ನು ತಲುಪ್ತಿರುವಂತ ಏಕೈಕ ಶಾಸಕರು ಅಂತಾನೆ ಹೆಸರಾಗಿದ್ದಾರೆ. ಸಣ್ಣ ಮಕ್ಕಳಿಂದ ವಯಸ್ಕರ ತನಕನೂ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಇಂತಹ ಸಂದರ್ಭದಲ್ಲಿ ಇನ್ನೇನು ಕೇವಲ 1.5 ವರ್ಷ ಇರುವಂತ ಚುನಾವಣೆ ಸಂದರ್ಭದಲ್ಲಿ ಅವರನ್ನ ಕುಗ್ಸಂತ ಕೆಲಸ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವರು. ಅದರಲ್ಲಿ ನಿನ್ನೆ ಮೊನ್ನೆ ನೋಡೋಂಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮಿಷನ್ ಆರೋಪ, ಮಗದೊಂದು ಇಲ್ಲ ಸಲ್ಲದ ಊಹಾಪೋಹಗಳ ಆರೋಪ, ಯಾವ್ದಾದ್ರು ಆಯ್ತು ಸಾಕ್ಷಿ ಆಧಾರದ ಇಟ್ಕೊಂಡು ಈ ತರ ದಾಖಲೆ ಇದೆ ಅಂತ ಹೇಳಿ ಮಾಡಿದ್ರೆ ಒಂದು ರೀತಿಯಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಬಿಟ್ಟು ಕ್ಷೇತ್ರದ ಒಳಿತಿಗೆ ಅಭಿವೃದ್ಧಿಯಾಗಿ ಏನ್ ಶ್ರಮಿಸ್ತಾ ಇದ್ದಾರೆ ಶಾಸಕರು, ಅವರಿಗೆ ಬೆಂತಟ್ಟಂತ ಕೆಲಸ ಮಾಡಬೇಕು ಅಂತ ಈ ಮೂಲಕ ತಿಳಿಸ್ತೀನಿ. ನೋಡಿ, ಕ್ಷೇತ್ರದಲ್ಲಿ ಈ ಭ್ರಷ್ಟ ಸರ್ಕಾರದಲ್ಲಿ ಬಂದಂತ ಅನುದಾನನ ಸರಿ ಸಮಾನವಾಗಿ ಎಲ್ಲಾ ಭಾಗಗಳಿಗೂ ಎಲ್ಲಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ಮೂಲಭೂತ ಸೌಕರ್ಯ ಕೊಡುವುದು ಮುಖ್ಯನ. ಪ್ರತಿ ಜನದ ಬಾಯಲ್ಲಿ, ಪ್ರತಿ ಮನೆಯವರ ಬಾಯಲ್ಲಿ ಉತ್ತಮವಾದ ಹೆಸರನ್ನು ಮಾಡ್ತಾ ಇದ್ದಾರೆ. ಹಿಂದೆಂದು ಶಾಸಕರು ಕಾಣದಂತ ಗ್ರಾಮಗಳನ್ನ ಶಾಸಕರು ತಲುಪ್ತಾ ಇದ್ದಾರೆ. ಪ್ರತಿಯೊಬ್ಬರ ಬಾಯಲ್ಲೂ ಮನೆ ಮಾತಾಗಿದ್ದಾರೆ. ಇದನ್ನ ಅರಗಿಸ್ಕೊಳ್ಳೋ ಶಕ್ತಿ ಕೆಲವೊಬ್ಬರಿಗೆ ಇಲ್ದಂಗಾಗಿದೆ. ಮುಂದಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಸಿಮೆಂಟ್ ಮಂಜಣ್ಣನವರು ಯಾವ ಉತ್ತುಂಗಕ್ಕೆ ಏರ್ತಾರೆ ಅನ್ನೋ ಒಂದು ವಿಚಾರದಲ್ಲೋ ಇಲ್ಲ ಮತ್ತೆ ನಮಗೆ ಎಲ್ಲಿ ಅಸ್ತಿತ್ವ ಇರಲ್ಲ ಅನ್ನೋ ಒಂದು ಮಹತ್ವದಲ್ಲೋ ಇವತ್ತು ಈ ತರ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಉಡಿ ವಿಶ್ವಣ್ಣನವರಿಗೆ ವಿಶೇಷವಾದ ಗೌರವ ಕೊಡ್ತೀನಿ. ಯಾಕೆ ನನಗೂ ಕೂಡ ತುಂಬಾ ಬೇಕಾದಂತವರು. ಅವರು ಹಿರಿಯರಿದ್ದಾರೆ. ಅವರು ಯಾವತ್ತಿಗೂ ಈ ತರದ ಕೆಲಸಗಳನ್ನ ಮಾಡಬಾರದು. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬಾರದು. ಯಾರೋ ನಮ್ಮ ದಲಿತ ಸಹೋದರರು ಕಾಂಟ್ರಾಕ್ಟ್ ಗುತ್ತಿಗೆದಾರರು ನಮ್ಮ ಜಾನಕೆರೆ ಲೋಕೇಶನ್ ಅವರು ಹತ್ರ ಏನೋ ಕಮಿಷನ್ ಕೇಳಿದ್ದಾರೆ ಅನ್ನೋ ಮಾಹಿತಿ ಹೇಳಿದ್ರೆ ನನ್ನ ಹತ್ರ ಒಂದು ಆಡಿಯೋ ತುಣುಕು ಇದೆ. ಮಾಧ್ಯಮ ಮಿತ್ರರು ನಿಮ್ಗೆ ಅದನ್ನ ಕೊಡಬಲ್ಲೆ, ಪ್ರೆಸ್ ಮೀಟ್ ಮುಗಿದ ತಕ್ಷಣ ತಗೊಳ್ಳಿ. ಅದರಲ್ಲಿ ಅವರೇ ನೇರವಾಗಿ ಹೇಳ್ತಾರೆ, ನನ್ನ ಹತ್ರ ಯಾವುದೇ ರೀತಿ 2.5 ಕೋಟಿ ಕೆಲಸ ಮಾಡಿದ್ದೀನಿ, ನನ್ನ ಹತ್ರ ಯಾವತ್ತಿಗೂ ಅವರು ಏನೂ ಅಪೇಕ್ಷೆ ಮಾಡಿಲ್ಲ ಅಂತ. ಬಟ್ ಅವರ ವಿಚಾರ ಅಂತ ಅಂದು ಇವರು ಪ್ರೆಸ್ ಮೀಟ್ ಅಲ್ಲಿ ಒಂದು ಮೀಡಿಯಾದಲ್ಲಿ ಮಾತಾಡ್ತಾರೆ. ಇನ್ನು ಅಡ್ಡ ಮತದಾನದ ವಿಚಾರ ಬಂದ್ರೆ ನಮ್ಗೆ ನಗು ಬರುತ್ತೆ. ಯಾವ ವಿಚಾರ ಯಾವ ಸಮಯದಲ್ಲಿ ಎಲ್ಲಿ ಮಾತಾಡಬೇಕು ಅನ್ನೋದು ನಮ್ಮಂತ ಸಾಮಾನ್ಯ ಯುವಕರಿಗೆ ನೀವು ಹೇಳ್ಕೊಡ್ಬೇಕು. ನೀವೇ ಹೆಂಗ್ ಬೇಕಂತ ಮಾತಾಡಿದ್ರೆ ಹೆಂಗೆ? ಅಡ್ಡ ಮತದಾನದ ಬಗ್ಗೆ ಹೈಕಮಾಂಡ್ ನಿರ್ಧಾರ ತಗೊಂತಾರೆ. ಯಾರು ಏನ್ ಮಾಡಿದಾರೆ ಅಂತ ಅಲ್ಲಿ ವರದಿ ತಗೊಂಡು ಯಾರು ತಪ್ಪು ಮಾಡ್ತಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಾರೆ. ನಾವೇ ಆಗ್ಲಿ ನೀವೇ ಆಗ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಇವೆಲ್ಲ ಸೂಕ್ತ ಅಲ್ಲ. ತುಂಬಾ ಹಿರಿಯರಿದ್ರಿ, ತುಂಬಾ ಗೌರವಾನ್ವಿತ ವ್ಯಕ್ತಿ ಇದ್ರಿ. ಸಿಮೆಂಟ್ ಮಂಜಣ್ಣ ಇವತ್ತು ಕಳೆದ ಇಲ್ಲಿ ತನಕ ಇದ್ದಂತ ಶಾಸಕರಲ್ಲಿ ದಿ ಬೆಸ್ಟ್ ಶಾಸಕರು ಅಂತ ಹೆಸರು ಮಾಡಿದಂತವರು. ಅವ್ರಿಗೆ ನೀವು ಸಾಧ್ಯ ಆದಷ್ಟು ಬೆಂತಟ್ಟಿ ಉತ್ತೇಜನ ನೀಡಿ. ಯಾವತ್ತಿಗೂ ಅವ್ರನ್ನ ಹತ್ತಿಕ್ಕಂತ ಕೆಲಸ ಮಾಡಬಾರ್ದು. ನೀವು ಹಿರಿಯರಿದ್ದೀರಿ, ನಿಮ್ಗೆ ಕೈ ಮುಗಿದು ಮನವಿಯ ಮಾಡ್ತೀವಿ. ಹಾಗೆಯೇ ನಾವು ಪ್ರಾಮಾಣಿಕ ಕಾರ್ಯಕರ್ತರಿದ್ದೇವೆ. ನಾವೆಲ್ಲ ಜೊತೆಗೂಡಿ ನಿಮ್ಗೆ ಹೇಳ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಶಾಸಕರನ್ನ ಹತ್ತಿಕ್ಕಂತ ಕೆಲಸ ಮಾಡಿ. ಅವರು ಸಣ್ಣ ಕುಟುಂಬದಿಂದ, ಸಾಮಾನ್ಯ ಕುಟುಂಬದಿಂದ ಬಂದಂತಹ ದಲಿತ ಶಾಸಕರು. ಈ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ನೀಡಿದಂತ ಸಂವಿಧಾನದಲ್ಲಿ ಅವರು ಶಾಸಕರಾಗಿರೋದು. ಅವರ ಶಾಸಕ ಸ್ಥಾನಕ್ಕೆ ಗೌರವಾನ್ವಿತಕ್ಕೆ ಪ್ರಾಮಾಣಿಕ ನಡ್ಕೊಂತವ್ರೆ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೇವೆ. ವಿಶ್ವಣ್ಣನವರೇ, ನೀವು ಈ ಹಿಂದೆ ಶಾಸಕರಾಗಿದ್ದೀರಾ. ಈಗ ಕಳೆದ 15 ವರ್ಷದಿಂದ ಎಚ್ ಕೆ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಾರೆ. ಆದರೆ ಆಗ ಇಲ್ಲದಂತ ಹೆಸರುಗಳು ಶಾಸಕ ಸ್ಥಾನ, ಈಗ ಶಾಸಕರು ಅಂದ್ರೆ ಈಗೂ ಇರ್ತಾರ, ಶಾಸಕ ಸ್ಥಾನದಲ್ಲಿ ಈಗಲೂ ಮಾಡಬಹುದಾ ಅನ್ನೋದನ್ನ ತಿಳಿಸ್ಕೊಡ್ತಾರಂತವ್ರು ಸಿಮೆಂಟ್ ಮಂಜಣ್ಣನವರು. ದಯವಿಟ್ಟು ಮತ್ತೆ ಮನವಿನ ಮಾಡ್ತಾ ಇದ್ದೇವೆ. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಬಿಟ್ಟು ಅವ್ರ ಕೈ ಜೋಡಿಸಿ ಉತ್ತೇಜನ ಮಾಡಿ ಒಳ್ಳೆ ಕೆಲಸಗಳನ್ನ ಕಾರ್ಯಗಳನ್ನ ಮಾಡಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳನ್ನ ಮಾತಾಡಿ ಅಂತ ಈ ಮೂಲಕ ಮನವಿ ಮಾಡ್ತಾರೆ.
ನೀವು ಅನ್ಕೊಂಡಿದ್ರೆ ನಮಗೆ ಅದನ್ನು ಕ್ಲಾರಿಟಿ ಆಗಿಲ್ಲ. ಯಾವ್ದು ಸಭೆ ಸಮಾವೇಶ ಕಾಂಗ್ರೆಸ್ ಅವರು ಈಗ ಕಾಂಗ್ರೆಸ್ ಅವ್ರ ಜೊತೆ ಇದ್ದಾರೆ, ಬಿಜೆಪಿ ಅವ್ರ ಜೊತೆ, ಅದನ್ನ ಯಾವ ರೀತಿ ಕ್ಲಾರಿಟಿ ಕೊಟ್ಟಿದ್ದಾರೆ? MLC ಎಲೆಕ್ಷನ್ ಸೋತಿದ್ದಾರೆ, ಬಿಜೆಪಿ ಪಕ್ಷದಲ್ಲಿ ನೇರವಾಗಿ ನೆಲೆಯೂರಿದ್ದಾರೆ ಅಂತ ಮೇಲ್ನೋಟ ಅಲ್ಲ. ನಾವು ಮೇಲ್ನೋಟಕ್ಕೆ ಅಂತಿದ್ವಿ, ನಾವು ಕಾರ್ಯಕರ್ತರು ಮೇಲ್ನೋಟ. ಅವ್ರು ಯಾವ ಪಕ್ಷ ನಾವು ಹೇಳಕ್ಕಾಗಲ್ಲ, ನಮ್ಮ ಹೈಕಮಾಂಡ್ ಅವರು ಹೇಳೋದು. ಅವಾಗ ಪರಾಜಿತರು ನೀವು ಹೇಳಿದ್ ಹೋಗ್ತಾ ಅವಾಗಿದ್ರು, ಬಟ್ ಇವಾಗ ಅವ್ರು ಹೇಳಿದ್ರಲ್ಲ, ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲಾ ಮುಖಂಡರಿಗೂ ನಾನು ಹೇಳ್ತೀನಿ ಅಂತ. ಅವ್ರು ಯಾವ ಪಾರ್ಟಿ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು. ನೀವು ಯಾವ ಪಾರ್ಟಿ ಇದ್ದೀರಾ ನಾವೇ ಕೇಳ್ಬೇಕು. ಹೌದು, ನಿಮ್ ಮಾಧ್ಯಮದವ್ರು ಕೇಳಿ, ಮಾಧ್ಯಮದವ್ರಿಗೆ ಅದು ನಿಮ್ಗೆ ಪ್ರಶ್ನೆ ಮಾಡೋ ನೈತಿಕ ಹಕ್ಕಿದೆ, ನೀವು ಕೇಳಿ. ಇನ್ನೇನಾದ್ರು ಇದೆಯಾ ಮತ್ತೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದ್ರಲ್ಲ, ಅದಕ್ಕೆ ನಾವು ಒಂದು ಸಣ್ಣ ವಿಡಿಯೋ ಮುಖಾಂತರ ಈಗ ಮಾಹಿತಿ ಕೊಡ್ತಾ ಇದ್ವಿ. ನಮ್ಮ ಶಾಸಕರು ನೀವು ಮಾಡೋಂತ ಗಂಭೀರ ಆರೋಪ ಮಾಡೋ ಮಟ್ಟಕ್ಕಿಲ್ಲ, ಅವರು ಪ್ರಾಮಾಣಿಕವಾಗಿದ್ದಾರೆ, ದಕ್ಷವಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಭ್ರಷ್ಟ ಸರ್ಕಾರದಲ್ಲಿ ಬಂದಂತ ಅನುದಾನ ಸರಿಸಮಾನವಾಗಿ ಕೆಲಸ ಮಾಡಿ ಇದ್ ಮಾಡ್ತಾ ಇದ್ದಾರೆ. ಈ ಗುದ್ಲಿ ಪೂಜೆ ವಿಚಾರ ತಗೊಂಡು ಗುದ್ಲಿ ಪೂಜೆಗೆ ಹೋಗಿ ಅವ್ರು ಗುದ್ಲಿ ಪೂಜೆ ಮಾಡಿದ ತಕ್ಷಣನೇ ಬೇರೆ ತರ ಅರ್ಥನ, ಅದು ಸರ್ವೇ ಸಾಮಾನ್ಯ ಮಾತಾಡೋರಿಗೆ ಒಂಥರ ಫ್ರೀ ಆಫ್ ಕಾಸ್ಟ್ ಮಾತು ಏನ್ ಆಗಿಲ್ಲ. ಆಕಸ್ಮಿಕವಾಗಿ ಈಗ ಅವರು ಆರೋಪ ಮಾಡಿದ್ರೆ ಈಗ ನೀವು ಅದಕ್ಕೆ ಸಾಬೀತುಪಡಿಸಿ. ಒಂದ್ ನಿಮಿಷ ಹೇಳೋದು ನೋಡಿ ಸರ್, ನಾನು ಮಾಧ್ಯಮದಲ್ಲಿ ಕೇಳೋದಂದ್ರೆ ಆರೋಪ ಪ್ರತಿ ಆರೋಪ ಸರ್ವೇ ಸಾಮಾನ್ಯ. ನೀವು ಸಾಕ್ಷ್ಯಾಧಾರಗಳ ಸಮೇತ ಸಾಬೀತುಪಡಿಸಿ. ಅದ್ ಬಿಟ್ಟು ಸುಮ್ಮನೆ ಯಾಕೆ ಆರೋಪ ಮಾಡ್ತೀರಿ? ಈಗ ನರೇಂದ್ರ ಮೋದಿ ಅವ್ರನ್ನ ಬಿಟ್ಟಿಲ್ಲ, ಯಾರು ಬಿಟ್ಟಿದ್ದಾರೆ? ದೇವ್ರನ್ನೇ ಬಿಡಲ್ಲ. 4 ಜನ ಹೋಗಿ ಹೊರ ಕೇಳ್ತೀವಿ ದೇವ್ರ ಹತ್ರ, ದೇವ್ರ ಒಳ್ಳೇದಪ್ಪ ಅಂತ. ಯಾರು ಒಮ್ಮೆ ಒಳ್ಳೇದಾಯ್ತು ಅಂದ್ರೆ 3 ಜನ ಉಳಿದವರು ದೇವ್ರಿಗೆ ಶಾಪ ಆಗ್ತಾರೆ. ಇವ್ರ ಮನೆ ಒಳಗೆ ದೇವ್ರು ನಂಗೆ ಒಳ್ಳೇದ್ ಪಡ್ಲಿಲ್ಲ ಅಂತ. ಅಂತದ್ರಲ್ಲಿ ಚುನಾವಣೆ ಹತ್ರ ಬರ್ತಿದ್ದಂತ ಸಂದರ್ಭದಲ್ಲಿ ಇಂತ ಇಲ್ಲ ಸಲ್ಲದ ಊಹಾಪೋಹ ಆರೋಪಗಳಿಗೆ ಅವಕಾಶಗಳು ಹೆಚ್ಚಾಗಿರ್ತದೆ. ಅದನ್ನ ಉಪಯೋಗ ಪಡಿಸ್ಕೊಂತಾರೆ. ಏನು ಮಾಡಂಗಿಲ್ಲ ರಾಜಕಾರಣ. ಬಟ್ ಅವರ ನಡೆ ಏನ್ ಅನ್ಸುತ್ತೆ? ಯಾರು ವಿಶ್ವನಾಥ್ ಅವ್ರು ನಾನೇ ಓಪನ್ ಆಗಿ ಹೇಳ್ತಾ ಇದ್ವಣ್ಣ, ಉರುಳಿ ವಿಶ್ವಣ್ಣನವರ ನಡೆ ಎಲ್ಲ ಒಬ್ಬ ದಲಿತ ಸಮುದಾಯದ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಜನಸೇವಕನ ಕುಗ್ಗಿಸಂತ ಕೆಲಸ, ಹತ್ತಿಕ್ಕಂತ ಕೆಲಸ ಅಂತ ನನ್ನ ಮನಸ್ಸಲ್ಲಿ ಅನ್ಸುತ್ತೆ. ಅದು ನೇರವಾಗಿ ವಿಡಿಯೋ ಮುಖಾಂತರ ಕೊಡ್ತಾರೆ. ಅಧ್ಯಕ್ಷರು ಕೂಡ ಇವತ್ತು ಮಾಡ್ಬೇಕಿತ್ತು, ನಾಳೆ ಅವ್ರು ಪ್ರೆಸ್ ಮೀಟ್ ಮಾಡಬೇಕು. ಯಾಕೆಂದ್ರೆ ನಾವು ಯುವ ಮೋರ್ಚಾ ವತಿಯಿಂದ ಇವತ್ತು ಮಾಡ್ತಾ ಇರೋದ್ರಿಂದ ತಾಲೂಕು ಅಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಅವರೆಲ್ಲ ನಾಳೆ ಪ್ರೆಸ್ ಮೀಟ್ಗೆ ಟೈಮ್ ತಗೋತಾರೆ. ಅದನ್ನ ಜನಗಳಿಗೆ ಮತ್ತೆ ಕೆಲವು ಮುಖಂಡರುಗಳಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಆದ್ರಿಂದ ಈ ತರ ವಿರುದ್ಧ ಆರೋಪ ಮಾಡಿ ಅವ್ರನ್ನ ಮುಂದೆ ಕುಗ್ಸುವಂತದ್ದು ಮತ್ತೆ ಕ್ಷೇತ್ರದ ಜನತೆಗೆ ಬೇರೆ ತರ ಮೆಸೇಜ್ ಕೊಡುವಂತದ್ದು ಮಾಡ್ತಿದ್ದಾರೆ. ಅಲ್ಲಿಗೆ ನಿಮ್ಮಲ್ಲೇ ಭಿನ್ನಾಭಿಪ್ರಾಯ ಇದೆ ಅಂತ ನೀವು ಭಿನ್ನಾಭಿಪ್ರಾಯ ಅಂತ ನೀವು ಕೇಳೋಂಥದ್ದಿಲ್ಲ. ಯಾಕೆಂದ್ರೆ ನಾವು ಈಗ ಹೇಳ್ತಾ ಇದ್ರಲ್ಲ, ನೀವು ಅವ್ರು ಯಾವ ಪಾರ್ಟಿ ಅಂತ ನೀವು ಅವ್ರು ಕೇಳಿ ಕ್ಲಾರಿಟಿ ತಗೋಬೇಕು. ನಮ್ ಕೇಳಿದ್ರೆ ಗೊತ್ತಾಗಲ್ಲ. ಭಿನ್ನಾಭಿಪ್ರಾಯದ ಮಾತಾಡಲ್ಲ. ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು, ನಾವೆಲ್ಲ ಒಗ್ಗಟ್ಟಾಗಿದ್ವಿ. ಭಿನ್ನಾಭಿಪ್ರಾಯದ ಮಾತೇ ಇಲ್ಲ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.